ಕನ್ನಡ ಸಿನಿ ಮನರಂಜನಾ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋ ನೀವೇ ಫಸ್ಟ್ ನೋಡಲು ಕೆಳಗಿರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಸೋತ್ರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತೆ, ಅವಮಾನ ಆದರೆ ಗೆಲ್ಲಲೇಬೇಕು ಅನ್ನೋ ಛಲ ಬರುತ್ತೆ. ಸೋಲು ಗೆಲುವಿನ ಆಟವೇ ಇಂದು ಬಿಡುಗಡೆಯಾದ ಪಡ್ಡೆ ಹುಲಿ ಚಿತ್ರದ ಮುಖ್ಯ ಕಥಾ ಎಳೆ. ಕನ್ನಡದ ದೊಡ್ಡ ನಿರ್ಮಾಪಕ ಕೆ ಮಂಜು ರವರ ಮಗ ಶ್ರೇಯಸ್ ಮಂಜು ಈ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾಗುತ್ತಿದ್ದಾರೆ. ಇದು ಚಿತ್ರದ ಬಗೆಗಿನ ಸ್ಪಾಯ್ಲರ್ ಫ್ರೀ ರಿವ್ಯೂ. ಚಿತ್ರದಲ್ಲಿ ಕಾಲೇಜು ಹುಡುಗ ಒಬ್ಬ ತನ್ನ ಪ್ರೀತಿ ಹಾಗೂ ಸಾಧನೆ ಎರಡರ ಮಧ್ಯೆ ಯಾವುದನ್ನು ಆಯ್ದುಕೊಳ್ಳಬೇಕು ಎಂದು ತೋರಿಸಿದ್ದಾರೆ. ಚಿತ್ರದುರ್ಗದ ಹುಡುಗ ಸಂಪತ್ ಕುಮಾರ್ ಮಧ್ಯಮ ವರ್ಗದ ಕನ್ನಡ ಮೇಸ್ಟರ್ ಮಗ. ಶಾಲೆಯ ನಂತರ ಸಂಪತ್ ಇಂಜಿನಿಯರಿಂಗ್ ತೆಗೆದುಕೊಳ್ತಾರೆ. ನಂತರ ಅವನ ಫ್ರೆಂಡ್ ಹಾಗೆ ಬಾಲ್ಯದ ಗೆಳತಿ ಸಂಗೀತ ಅದೇ ಕಾಲೇಜ್ಗೆ ಸೇರಿಕೊಳ್ತಾರೆ. ಅದೇ ಹಳೆಯ ಕ್ಯಾಂಪಸ್, ರ್ಯಾಗಿಂಗ್ ಸೀನ್, ಸೀನಿಯರ್ ಜೊತೆ ಜಗಳ ಇತ್ಯಾದಿ. ನಂತರ ಕತೆ ಬದಲಾಗುತ್ತೆ. ಜೀವನದಲ್ಲಿ ಏನಾದರೂ ಮಾಡಬೇಕು, ಮ್ಯೂಸಿಕ್ನಲ್ಲಿ ಜೀವನ ರೂಪಿಸಿಕೊಳ್ಬೇಕು ಅಂತ ನಿರ್ಧಾರ. ಒಂದೆಡೆ ಪ್ರೀತಿ, ಇನ್ನೊಂದೆಡೆ ಸಾಧನೆ. ಹೀರೋ ಯಾವುದನ್ನು ಆಯ್ದುಕೊಳ್ಳುತ್ತಾನೆ ಅಂತ ನಿಮಗೆ ತಿಳಿದಿದೆ. ಇದೇ ಚಿತ್ರದ ಕತೆ. ಚಿತ್ರವನ್ನು ಗುರು ದೇಶಪಾಂಡೆ ನಿರ್ದೇಶಿಸಿದ್ದಾರೆ. ಇದು ಒಂದು ರೀಮೇಕ್ ಚಿತ್ರ. ತಮಿಳಿನ ಮೀಸೆಯ ಮುರುಕು ಚಿತ್ರದ ರೀಮೇಕ್. ಚಿತ್ರದ ತಾರಾಗಣದಲ್ಲಿ ಶ್ರೇಯಸ್ ಜೊತೆ ನಿಶ್ವಿಕಾ ನಾಯ್ಡು, ರವಿಚಂದ್ರನ್, ಸುಧಾರಾಣಿ, ಚಿಕ್ಕಣ್ಣ ಹಾಗೆ ಅತಿಥಿ ಪಾತ್ರದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ಪುನೀತ್ ರಾಜ್ಕುಮಾರ್ ಇದ್ದಾರೆ. ರಕ್ಷಿತ್ ಶೆಟ್ಟಿ ಇಲ್ಲಿ ಕರ್ಣನ ಪಾತ್ರ ಮಾಡಿದ್ದಾರೆ. ಸಂಪತ್ ಸೀನಿಯರ್ ಪಾತ್ರ ಮಾಡಿ ಕಿರಿಕ್ ಪಾರ್ಟಿ ಚಿತ್ರವನ್ನು ನೆನಪಿಸುತ್ತಾರೆ. ಹಾಗೆ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪವರ್ಫುಲ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ಚಿತ್ರದಲ್ಲಿ ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರನ್ನು ಸ್ಮರಿಸುವ ಅಂಶಗಳೂ ಇವೆ. ಚಿತ್ರದ ಪಾಸಿಟಿವ್ ಪಾಯಿಂಟ್ ಎಂದರೆ ಕನ್ನಡದ ಬಗ್ಗೆ ಗಟ್ಟಿಯಾಗಿ ಹೇಳಿದ್ದಾರೆ. ಹಾಗೆ ಕೆಲವು ಹಳೆಯ ಗೀತೆಗಳನ್ನು ಬಳಸಿಕೊಂಡಿದ್ದು. ಚಿತ್ರದ ನೆಗೆಟಿವ್ ಅಂಶ ಎಂದರೆ ಮೊದಲಿಗೆ ಇದು ರೀಮೇಕ್ ಚಿತ್ರ, ಎರಡನೆಯದು ಈ ರೀತಿಯಾದ ಚಿತ್ರಗಳು ಬೇರೆ ಬೇರೆ ಭಾಷೆಗಳಲ್ಲಿ ಆಗಲೇ ಬಂದು ಹೋಗಿವೆ. ಹಾಗೆ ಚಿತ್ರದ ಉದ್ದದ ಮೇಲೆ ಹಿಡಿತ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಒಟ್ಟಾರೆ ಚಿತ್ರ ಫ್ಯಾಮಿಲಿ ಆಡಿಯನ್ಸ್ ಮನರಂಜನೆಗಾಗಿ ಮಾಡಿದ್ದಾರೆ. ಚಿತ್ರಕ್ಕೆ ಬೇಕಾದ ಎಲ್ಲ ಮಸಾಲೆ ಇದೆ. ಈ ರೀತಿಯಾದ ರೀಮೇಕ್ ಚಿತ್ರ ಬರಬಾರದು ಎಂದು ಒತ್ತಿ ಹೇಳುತ್ತೆ ನಮ್ಮ ಕನ್ನಡ ಫಿಲ್ಮಾಲಜಿ ತಂಡ. ಈ ಚಿತ್ರಕ್ಕೆ ಕನ್ನಡ ಫಿಲ್ಮಾಲಜಿ ನೀಡಿದ ರೇಟಿಂಗ್ 2/5. ನಿಮ್ಮ ಅಭಿಪ್ರಾಯ ಹಾಗೂ ರೇಟಿಂಗ್ ಅನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋಗೆ ಲೈಕ್ ಮಾಡಿ. ಕನ್ನಡ ಚಿತ್ರರಂಗದ ಹೆಮ್ಮೆಯ ಮಾಹಿತಿಗೆ ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಆಗಿ. ಅಲ್ಲೇ ಕಾಣುತ್ತಿರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ, ಇದು ಫ್ರೀಯಾಗಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಫಾಲೋ ಮಾಡಿ. ನಿಮ್ಮ ಸಲಹೆ ಬರೆದು ತಿಳಿಸಿ. ಧನ್ಯವಾದಗಳು.